ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಗಿ ಅವಲಕ್ಕಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಿದ್ದೇನೆ. ಬೇಕಾಗುವ ಸಾಮಗ್ರಿ: ರಾಗಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು 3 ಸೇರಷ್ಟು, ಕಡಲೆ ಬೀಜ, ಹುರ್ಗಡ್ಲೆ, ಎಣ್ಣೆ, ಅರಿಶಿನ, ಅಚ್ಕಾರದ ಪುಡಿ, ಕರ್ಬೇವಿನ ಸೊಪ್ಪು, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ. ಮಾಡುವ ವಿಧಾನ: ಮೊದಲು ಎಣ್ಣೆ ಹಾಕಬೇಕು. ಎಣ್ಣೆ ನೀಟಾಗಿ ಕಾಯಬೇಕು. ಎಣ್ಣೆ ನೀಟಾಗಿ ಕಾಯೋವರೆಗೂ ಸ್ವಲ್ಪ ಪಾತ್ರೆ ಒದ್ದೆ ಇರೋದ್ರಲ್ಲೆಲ್ಲ ಎಣ್ಣೆ ಹಾಕಕ್ಕೆ ಹೋಗಬೇಡಿ, ಸಿಡಿಯುತ್ತೆ. ಈಗ ಎಣ್ಣೆ ಕಾದಾಗಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಸಿಡಿದ ಮೇಲೆ ಕಡಲೆ ಬೀಜ, 1 ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕೆಂಪಗಾಗೋವರೆಗೂ ಹುರಿಬೇಕು. ಅದು ಕೆಂಪಗಾಗೋವರೆಗೂ ಹುರಿದ್ರೆ ಒಂಥರ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮೆತ್ತಗಿರುತ್ತೆ, ಚೆನ್ನಾಗಿ ಅನಿಸಲ್ಲ. ಈಗ ಅದು ಕೆಂಪಗಾಗಿದೆ. ಈಗ ನೆಕ್ಸ್ಟು ಚಟ್ನಿ ಕಡಲೆ ತೊಗೊಳ್ತಾ ಇದ್ದೀನಿ. ಅದನ್ನು ಸೇಮ್ ಒಂದೇ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಕಡಲೆ ಬೀಜ ಇಷ್ಟು ತೊಗೊಂಡಿದ್ದೀನಿ, ಅದೇ ಪ್ರಮಾಣದಲ್ಲಿ ಹುರ್ಗಡ್ಲೆನೂ ತೊಗೊಂಡಿದ್ದೀನಿ. ಅದು 1 ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ನೀಟಾಗಿ ಅದು ಒಂದು ಹುರಿ ಬಂದರೆ ನೀವು ಎಷ್ಟು ದಿನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೂ ಏನೂ ಆಗಲ್ಲ. ಈಗ ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ. ಒಣ ಕೊಬ್ಬರಿನೂ ಅಷ್ಟೇ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು 3 ನೀಟಾಗಿ ಕ್ರಿಸ್ಪಿನೆಸ್ ಬರಬೇಕು. ಈಗ ಅದು ಒಣ ಕೊಬ್ಬರಿ ಫ್ರೈ ಆಗಿದೆ, ಕೆಂಪಗಾಗಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇರೋ ಕಡ್ಡಿ ಮೆಣಸಿನ್ಕಾಯಿ, ಇದು ಖಾರ ಇದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಫ್ರೆಶ್ ಕರ್ಬೇವಿನ ಸೊಪ್ಪು. ಆದಷ್ಟು ಇದಕ್ಕೆ ಫ್ರೆಶ್ ಕರ್ಬೇವಿನ ಸೊಪ್ಪು ಸಿಕ್ಕಿದ್ರೆ ನೀವು ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕಿ, ಆದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಣ ಕರ್ಬೇವಿನ ಸೊಪ್ಪು ಆದರೆ ಚೆನ್ನಾಗಿ ಅಷ್ಟು ಟೇಸ್ಟ್ ಕೊಡಲ್ಲ. ಹಾಗಾಗಿ ಅದು ಫ್ರೆಶ್ ಆಗಿದ್ದರೆ ಕರ್ಬೇವಿನ ಸೊಪ್ಪು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಅದನ್ನು ನೀಟಾಗಿ ರೋಸ್ಟ್ ಆಗಿದೆ. ಅದು ಕರ್ಬೇವಿನ ಸೊಪ್ಪು ಒಂಚೂರು ಕ್ರಿಸ್ಪಿನೆಸ್ ಬರಬೇಕು. ಆವಾಗ ನೆಕ್ಸ್ಟ್ ಅದು ಕ್ರಿಸ್ಪಿನೆಸ್ ಬಂದಮೇಲೆ ಖಾರದ ಪುಡಿ ಹಾಕಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲೊಂದು 3-3.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಜಾಸ್ತಿ ಹುರಿಯೋಕ್ಕೋದ್ರೆ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಇದನ್ನು. ಇದು ಹುರ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು 1/4ರಿಂದ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ನಾವು ತೊಗೊಂಡಿರೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅರಿಶಿನ ಎಷ್ಟು ಹಾಕಬೇಕು ಅನ್ನೋದು. ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ನೀಟಾಗಿ ಅದನ್ನು ಒಂದು ರೌಂಡ್ ಫ್ರೈ ಮಾಡಿ, ಎಲ್ಲ ಉಪ್ಪು ಎಲ್ಲ ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಕಾಳಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ಅದು ಫುಲ್ ಮಿಕ್ಸ್ ಆಗಿದೆ. ಈಗ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅದರಲ್ಲೂ ಒಂದು ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನಾನು ರಾಗಿ ಅವಲಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮರಕ್ಕೆ ಹಾಕಿ, ನೀಟಾಗಿ ಕೇರಿ, ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಹಾಕಿ. ಕೆಲವೊಂದು ಕಸ ಎಲ್ಲ ಇರುತ್ತೆ. ಈಗ ಎಲ್ಲ ಹಾಕಿದ್ದೀನಿ ನಾನು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅದರಲ್ಲಿರೋ ಎಲ್ಲ ಐಟಮ್ಸ್ಗಳು ಅದಕ್ಕೆ ನೀಟಾಗಿ, ಅವಲಕ್ಕಿಗೆ ಖಾರ, ಅರಿಶಿನ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ನೀಟಾಗಿ ಒಂದು ರೀತಿಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗ್ತಾ ಇದೆ. ಈಗ ಮಿಕ್ಸ್ ಆಯಿತು. ಇದನ್ನು ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ರೂಪದಲ್ಲಿ ಮಕ್ಕಳು ಅಮ್ಮಕ್ಕೆ ಕೇಳ್ತಾರೆ, ಏನಾದರೂ ಮಾಡಿಕೊಡಮ್ಮ ಅಂತ ಕೇಳಿದಾಗ ಬೇಗ ಮಾಡಿಕೊಡ್ಬೋದು. ರಾಗಿ ಅವಲಕ್ಕಿ ಮನೇಲಿತ್ತು ಅಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಚಳಿಗಾಲ, ಮಳೆಗಾಲ ಬಂತು ಅಂದರೆ ವಯಸ್ಸಾದವರು ಇರ್ತಾರೆ ಮನೇಲಿ, ಕೇಳ್ತಾರೆ ಏನಾದರೂ ಒಂದು ಮಾಡಿ ಕಾಫಿ ಟೀ ಜೊತೆ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ
ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮತ್ತೆ ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸಕ್ಕರೆನೇ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಇದಕ್ಕೆ. ನಿಮಗೆ ಬೇಕು ಅನ್ನೋರು ಈ ಸಕ್ಕರೆ ಹಾಕ್ಬೋದು, ಬೇಡ ಅನ್ನೋರು ಇಲ್ಲ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಅನ್ನೋರು ಓಕೆ ಸಕ್ಕರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಹೇಗೆ ಇಲ್ಲ ನಾವು ಸ್ವೀಟ್ ತಿಂತೀವಿ ಅಂದರೆ ಇದು ಏನಂದರೆ ಇದು ಕಾಫಿ ಟೀ ಜೊತೆ ಒಂದು ಸ್ವಲ್ಪ ಸ್ವೀಟು ಖಾರ ಖಾರ ಹಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸಂಜೆ ಸ್ನ್ಯಾಕ್ಸಿಗಂತೂ ಒಳ್ಳೆ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ರಾಗಿ ಅವಲಕ್ಕಿ ರೆಡಿಯಾಗಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ. ಎಲ್ಲ ಅವಲಕ್ಕಿಗಿಂತ ರಾಗಿ ಅವಲಕ್ಕಿ ತುಂಬ ಹೆಲ್ದಿ ಫುಡ್ ಆಗಿರೋದ್ರಿಂದ ಸ್ನ್ಯಾಕ್ಸ್ಗಳು ಅದು ಇದು ಎಲ್ಲ ಮನೇಲೇ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಹೆಲ್ದಿಯಾಗೂ ಇರುತ್ತೆ. ಈಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ರಾಗಿ ಅವಲಕ್ಕಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ರಾಗಿ ಅವಲಕ್ಕಿ.